ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಏನು ಹೊಸದಾಗಿ ಬಂದಿದೆ, ಏನೋ ಹೊಸತನ ತರ್ತಾರೆ, ಅಭಿವೃದ್ಧಿಗೆ ಹಣ ಕೊಡ್ತಾರೆ, ಬರದ ವಿಚಾರವಾಗಿ ಚರ್ಚೆಗೆ ಅವಕಾಶ ಕೊಡ್ತಾರೆ ಅಂತೇಳಿ ಕಳೆದ 4 ದಿನದನ್ನು ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾಗೇಂದ್ರ ಒಬ್ಬನಿಗೋಸ್ಕರ, ಒಬ್ಬ ವ್ಯಕ್ತಿಗೋಸ್ಕರ, ಸಿಂಗಲ್ ಮ್ಯಾನ್, ಇಡೀ ಆ ದಲಿತ ಸಮುದಾಯ, ಸುಮಾರು 1 ಕೋಟಿಗೂ ಮೇಲೆ ಇರುವಂತಹ ದಲಿತ ಸಮುದಾಯ, ಆ ದಲಿತ ಸಮುದಾಯಕ್ಕೆ ಮೋಸ ಮಾಡದಂತ 189 ಕೋಟಿ ಲೂಟಿ ಮಾಡಿ ಖಜಾನೆನ ಖಾಲಿ ಮಾಡಿ ಆಂಧ್ರ ಬ್ಯಾಂಕ್ಗೆ ತಗೊಂಡೋಗಿ, ಆಂಧ್ರ ಬ್ಯಾಂಕಿಂದ ಬಳ್ಳಾರಿಗೆ, ಹೈದರಾಬಾದಲ್ಲಿ ಆಂಧ್ರ ಪ್ರದೇಶದ ಚುನಾವಣೆಗೆ ಇದು ಬಳಕೆ ಮಾಡಿರುವಂಥದ್ದು ಈಗ ರೆಕಾರ್ಡಲ್ಲೇ ಸಿಕ್ಬಿಟ್ಟಿದೆ. ಎಲ್ಲ ಬ್ಯಾಂಕ್ ಅಕೌಂಟ್, ಸುಮಾರು 600 ಬ್ಯಾಂಕ್ ಅಕೌಂಟ್ ಮಾಡಿ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಹೋಗಿರುವಂಥದ್ದು ಜಗತ್ ಜಾಹೀರಾತ. ಅದೀಗಾಗಲೇ CBI ಚಾರ್ಜ್ ಶೀಟಲ್ಲೂ ಬಂದ್ಬಿಟ್ಟಿದೆ. ನೆನ್ನೆ ಪರಮೇಶ್ವರ್ ಹೇಳಿದ್ರು ಅವ್ರ ಮೇಲೆ ಯಾವುದೇ CBIಯಲ್ಲಿ FIR ಇಲ್ಲ ಅಂತ. ನೋಡಿ, ಇಲ್ಲೇ FIR ಇದೆ ಇಲ್ಲಿ ನೋಡಿ. ಅವ್ರ ಮೇಲೆ ಒಟ್ಟು 31 ಕೇಸ್ ಇದೆ ಅವ್ರ ಮೇಲೆ. ಈ 4, ಅದ್ರ ಜೊತೆಗೆ ಇಲ್ಲಿಗಲ್ ಮೈನಿಂಗ್ 4 ಕೇಸ್ ಇದೆ. ಇವೆಲ್ಲ ಲೋಕಾಯುಕ್ತ ಕೇಸ್ಗಳು. ಇಷ್ಟನ್ನು ಕೂಡ ಲೋಕಾಯುಕ್ತದಲ್ಲಿರುವಂತ ಕೇಸು. ಅವ್ರು ಹೇಳ್ತಾ ಇದ್ರು CBI ED ಅಂತಲ್ಲ, ಅದು ಬಿಟ್ಟು ಲೋಕಾಯುಕ್ತದಲ್ಲೂ ಇದೆ, ಮೈನಿಂಗ್ದು ಇದೆ, ವಾಲ್ಮೀಕಿ ಹಗರಣದ ಇದೆ ಲೋಕಾಯುಕ್ತದಲ್ಲಿ. ಈಗಾಗಲೇ CBIನವರು ರಾಜ್ಯಪಾಲರಿಗೆ ವಿನಂತಿ ಮಾಡಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅಂತ. ಒಂದ್ಸರಿ ಪರ್ಮಿಷನ್ ಕೊಟ್ಟ ಮೇಲೆ ಇವ್ರ ಮಂತ್ರಿ ಸ್ಥಾನ ಇರಕ್ಕಾಗದೇ ಇಲ್ಲ, ಆ ಸ್ಥಾನದಲ್ಲಿ ಕುತ್ಕೊಳಕ್ಕಾಗದೇ ಇಲ್ಲ. 31 ಕೇಸು, ಇಲ್ಲಿಗಲ್ ಮೈನಿಂಗ್ದು 4 ಕೇಸು. ಮೊನ್ನೆ ತಾನೇ ಜೈಲ್ಗೆ ಹೋಗಿ ಬಂದವ್ರೆ, ಈಗ ಬೇಲ್ ಮೇಲೆ ಇದ್ದಾರೆ. ಇವ್ರನ್ನ ಇಷ್ಟೊಂದು ಕಾಪಾಡೋಕೆ ಕಾರಣ ಏನು? ಏನ್ ದುಡ್ಡು ಕೊಟ್ಟಿದಾರಾ ಕಾಂಗ್ರೆಸ್ ಹೈಕಮಾಂಡ್ಗೆ? ಏನು 150 ಕೋಟಿ ದುಡ್ಡು ಕೊಟ್ಟಿದಾರಾ? ರಾಹುಲ್ ಗಾಂಧಿಗೆ ದುಡ್ಡು ಕೊಟ್ಟಿದಾರಾ? ಯಾಕೋಸ್ಕರ ಇವ್ರನ್ನ ಇಟ್ಕೊಂಡಿದ್ದೀರಾ? ಯಾಕೋಸ್ಕರ ಇಷ್ಟು ಮೋಹ ಇವ್ರ ಮೇಲೆ? ಒಂದು ಬರದ ಚರ್ಚೆ ಮಾಡಕ್ಕೆ, ರಾಜ್ಯದ 5 ಕೋಟಿ ಜನರ ವಿಚಾರವಾಗಿ ಬರದ ಚರ್ಚೆ ಮಾಡಕ್ಕೆ ಮೀನಾವೇಶ ಎಣಿಸ್ತೀರಾ? ಬರ ಘೋಷಣೆ ಮಾಡ್ರಿ ಅಂದ್ರೆ ಘೋಷಣೆ ಮಾಡಲ್ಲ. ಬರಕ್ಕೆ 10,000 ಕೋಟಿ ಬಿಡುಗಡೆ ಮಾಡ್ರಿ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಬಿಡುಗಡೆ ಮಾಡಲ್ಲ. ಕುಡಿಯೋ ನೀರಿಗೆ ಆಹಾಕಾರ ಇದೆ, ಬಿಡುಗಡೆ ಮಾಡಿ ಅಂದ್ರೆ ಬಿಡುಗಡೆ ಮಾಡಲ್ಲ. ದನ ಕರಿಗಳಿಗೆ ಮೇವಿಲ್ಲ, ಬಿಡುಗಡೆ ಮಾಡಿ ಅಂದ್ರೆ ಬಿಡುಗಡೆ ಮಾಡಲ್ಲ. ನಾವು ಬರಕ್ಕೆ ಹೋಗಿ ಸರ್ವೆ ಮಾಡಿ ರಿಪೋರ್ಟು ಬಂದಿದೆ, ಎಲ್ಲೆಲ್ಲಿ ಬರ ಬಂದಿದೆ, ಏನೇನು. ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಲಬುರಗಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾರೆ. ಇಷ್ಟು ಪ್ರೊಟೆಸ್ಟ್ ಆದ್ರೂ ಸರ್ಕಾರ ಇದುವರೆಗೂ ಬರಕ್ಕೆ ಸಂಬಂಧಪಟ್ಟಂತೆ 1 ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಖಜಾನೆ ಖಾಲಿ ಔಟಿದೆಯಾ? ನಾಗೇಂದ್ರ 189 ಕೋಟಿ ಲೂಟಿ ಮಾಡ್ದ. ನಿಮ್ಮ ಮಂತ್ರಿಗಳೆಲ್ಲ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ? ಹಂಗಾರೆ ಖಜಾನೆ ಖಾಲಿ ಔಟ್ ಇದೆಯಾ? ಖಜಾನೆಯಲ್ಲಿ ದುಡ್ಡಿಲ್ವಾ? ಪಾಪರ್ ಔಟ್ ಇದೆಯಾ ಸರ್ಕಾರ? ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು. ನಾವು ಬರದ ಮೇಲೆ ಚರ್ಚೆ ಮಾಡಕ್ ತಯಾರಿದ್ದೀರಿ. ನೀವು ಬರ ಅಂತ ಘೋಷಣೆ ಮಾಡಿ 10,000 ಕೋಟಿನ ಮೊದಲ ಕಂತಾಗಿ ಬಿಡುಗಡೆ ಮಾಡಿ, ರೈತರಿಗೆ ಕುಡಿಯೋ ನೀರಿಗೆ ಹಣ ಬಿಡುಗಡೆ ಮಾಡಿ, ಮೇವುಗಳಿಗೆ, ಜಾನುವಾರಿಗೆ ಮೇವನ್ನು ಕೊಡಿ. ಇಷ್ಟೇ ನಮ್ಮ ಸಿಂಪಲ್ ಡಿಮ್ಯಾಂಡು. ಇದನ್ನು ಮಾಡದೆ ಕಾಂಗ್ರೆಸ್ ಅವ್ರು ನಾಳೆ ಏನೋ ಪ್ರತಿಭಟನೆ ಮಾಡ್ತಾರಂತೆ, ಬರದ ಬಗ್ಗೆ ಚರ್ಚೆ ಇಲ್ಲ ಅಂತೇಳಿ. ಬರ ಅಂತ ಎಲ್ರಿ ಇದೆ? ಸರ್ಕಾರ ಹೇಳ್ಬೇಕಲ್ಲ ಬರ ಇದೆ ಅಂತ. ಎಲ್ಲಿ ಹೇಳಿದೀರಾ ಬರ ಇದೆ ಅಂತ? ಗೌರ್ಮೆಂಟ್ ಆರ್ಡರ್ ಇದೆಯಾ? ಗೌರ್ಮೆಂಟ್ ಗೆಜೆಟ್ ಇದೆಯಾ? ನಾವು ಬರ ಡಿಕ್ಲೇರ್ ಮಾಡಿದಿರಿ, ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕಲ್ಲಿ ಬರ ಇದೆ ಡಿಕ್ಲೇರ್ ಮಾಡಿದ್ರೆ ಇಷ್ಟೊಂದು ಜನ IAS IPS
ಯಾವ ತಾಲೂಕಲ್ಲಿ ಬರ ಇದೆ ಅಂತ ಹೇಳಕ್ಕೆ ಜ್ಞಾನ ಇಲ್ಲ, ಯೋಗ್ಯತೆ ಇಲ್ಲ ನಿಮ್ಗೆ. ಬರ ಅಂತ ಡಿಕ್ಲೇರ್ ಮಾಡಕ್ ಯೋಗ್ಯತೆ ಇಲ್ಲ ನಿಮ್ಗೆ. ನಾಳೆ ಏನ್ ಮಕ ಇಟ್ಕೊಂಡು ಸ್ಟ್ರೈಕ್ ಮಾಡ್ತೀರಾ ನೀವು? ಮೊದ್ಲು ಡಿಕ್ಲೇರ್ ಮಾಡ್ರಿ, ಹಣ ಬಿಡುಗಡೆ ಮಾಡಿ. ದುಡ್ಡಿದ್ರೆ, ಇಲ್ಲ ಈ ನಾಗೇಂದ್ರನ್ ಕೇಸ್ ತರ ಲೂಟಿ ಹೊಡೆದ್ಬಿಟ್ಟಿದ್ರೆ ಖಜಾನೆನ, ಇಲ್ಲ ಅಂತ ಹೇಳ್ಬಿಡಿ ದುಡ್ಡಿಲ್ಲ ಅಂತೇಳಿ. ಇವತ್ತು ಚಂದ್ರಶೇಖರ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಶಿವಮೊಗ್ಗದವರು ಆತ್ಮಹತ್ಯೆ ಮಾಡೋಕೆ ಮುಂಚೆ ಡೆತ್ ನೋಟ್ ಬರೆದ್ರು. ಆ ಡೆತ್ ನೋಟ್ ಅಲ್ಲಿ ಕ್ಲಿಯರ್ ಆಗಿದ್ದಾರೆ, ಮಾನ್ಯ ಸಚಿವರ ಮೌಖಿಕ ಸೂಚಿಸಿರುವ ಹಿನ್ನೆಲೆಯಲ್ಲಿ ಹಣ ವರ್ಗಾವಣೆ ಮಾಡಿದೆ ವಸಂತ ನಗರ. ಯಾವ್ಯಾವುದು ಅಂತೇಳಿ ಎಲ್ಲ ಡೀಟೇಲ್ ಬರೆದಿದ್ದಾರೆ. 4 ಪೇಜು. ನಾನು ಯಾಕೆ ಆತ್ಮಹತ್ಯೆ ಮಾಡ್ಗಂಟೆ ಅಂತ 4 ಪೇಜು ಬರೆದಿದ್ದಾರೆ. ಮತ್ತೆ ಯಾವ್ಯಾವ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ, ದಯವಿಟ್ಟು ಇದು ಸರ್ಕಾರ ದುಡ್ಡು ವಾಪಸ್ ತಗೊಳ್ಳಿ ಅಂತ ಅವರು ಡೆತ್ ನೋಟ್ ಬರೆದು ತನ್ನ ಸಾವನ್ನ ತಂದುಕೊಂಡಿದ್ದಾರೆ. ಆ ಸಾವಿಗೆ ಬೆಲೆ ಇಲ್ವಾ? ಅಧಿಕಾರಿಗಳ ಸಾವಿಗೆ ಬೆಲೆ ಇಲ್ವಾ? ಅವ್ರ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿದ್ದಾರೆ. ಇನ್ನು ಸಾವಾಗಿದೆ, ಅವರ ಪೆನ್ಷನ್ ಕ್ಲಿಯರ್ ಮಾಡಿಲ್ಲ, ಗ್ರಾಜ್ಯುಟಿ ಕ್ಲಿಯರ್ ಮಾಡಿಲ್ಲ. ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರ ಮನೆಗೆ ಹೋಗಿ ದಂಡು ಹೋಗಿದ್ದೆ ಮಂತ್ರಿಗಳು. ಕೆಲಸ ಕೊಡ್ತೀನಿ, ಇದುವರೆಗೂ ಕೆಲಸ ಕೊಟ್ಟಿಲ್ಲ. ಇಲ್ಲಿ ನಾಗೇಂದ್ರನ್ ಮಾತ್ರ ಕೆಲಸ ಕೊಟ್ಬಿಟ್ರಿ. ಆ ಇಷ್ಟು ಹಣ 189 ಕೋಟಿ ಉಳಿಸಿದಂತ ಒಬ್ಬ ಅಧಿಕಾರಿ, ಒಬ್ಬ ದಲಿತ ಅಧಿಕಾರಿಯನ್ನ ಅವನ ಮನೆ ಹರಾಜಾಗುವಂತ ಪರಿಸ್ಥಿತಿಗೆ ಬಂದಿದೆ. ಅವ್ರಿಗೆ ಊಟ ಇಲ್ಲ, ಇಲ್ಲಿ ನಾಗೇಂದ್ರನಿಗೆ ಮುಷ್ಟಾನ್ನ ಭೋಜನ. ಇದು ಯಾವ ನ್ಯಾಯ? ಅದರಿಂದ ನಾವು ಬಿಜೆಪಿಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇಲ್ಲ, ನಾವು ಧರಣಿ ಮಾಡ್ತಾ ಇಲ್ಲ. ಬಿಜೆಪಿಗೆಲ್ಲ ಧರಣಿ ಮಾಡ್ತಾ ಇರೋದು ನಾವು ಬಡವರ ಹಣವನ್ನ ಮತ್ತೆ ಆ ದಲಿತರಿಗೆ, ಲಕ್ಷಾಂತರ ಕೋಟ್ಯಾಂತರ ದಲಿತರಿಗೆ ವಾಪಸ್ ಅವ್ರ ಅಕೌಂಟ್ಗೆ ಹೋಗ್ಬೇಕು, ಅವ್ರ ನೆಮ್ಮದಿಯಿಂದ ಬದುಕಬೇಕು. ದಲಿತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ನೀವು ನಾಗೇಂದ್ರ ಬಿಟ್ರೆ ಬೇರೆ ಬೇಕಾದಷ್ಟು ದಲಿತರ MLA ಇದಾರಲ್ಲ. ಮಹದೇವಪ್ಪ ಇದ್ದಾರೆ, ಬಳ್ಳಾರಿಯಲ್ಲೇ 5 ಜನ ST MLAಗಳಿದ್ದಾರೆ, ಮಾಡಿ ಅವ್ರನ್ನ. ಗಣೇಶ್ ಇದ್ದಾರೆ ಅಲ್ಲೇ ST ಅವರನ್ನು ಕೂಡ. ಒಬ್ಬ ಮಹಿಳೆ ಇದ್ದಾರೆ, ಮಹಿಳೆಯರಿಗೆ ಹೆಂಗೂ ಕೋಟಾ ಕೊಟ್ಟಿಲ್ಲ ನೀವು. ಆ ಮಹಿಳಾ ಕೋಟದಲ್ಲಿ ಬಳ್ಳಾರಿಗೆ ಮಾಡಿ ST ಮಹಿಳೆ ಇದ್ದಾರೆ. ನಾವು ವಿರೋಧಿಗಳಲ್ಲ. ನೀವು ಒಬ್ಬ ನಾಗೇಂದ್ರನ್ ತೆಗೆದು ಇಬ್ಬರನ್ನ ಮಾಡಿ, ನೀವು ಇಬ್ಬರನ್ನ ದಲಿತರು ಮಾಡಿ, ನಾವು ವೆಲ್ಕಮ್ ಮಾಡ್ತೀರಿ. ದಲಿತ ಅನ್ನೋ ಶೆಲ್ಟರ್ ತಗೊಂಬೇಡಿ. ಕಳ್ತನ ಮಾಡ್ಬಿಟ್ಟು ದಲಿತರ ಹಣ, ಬೇರೆ ಹಣ ಆಗಿದ್ರೆ ಪರವಾಗಿಲ್ಲ. ಕಳ್ತನ ಮಾಡಿರೋದು ಒಕ್ಕಲಿಗರ ಹಣ ಕಳ್ತನ ಮಾಡಿದಾರ, ಲಿಂಗಾಯತರ ಹಣ ಕಳ್ತನ ಮಾಡಿದಾರ, ಬ್ರಾಹ್ಮಣರದ್ದು ಕಳ್ತನ ಮಾಡಿದಾರ? ಇಲ್ಲ, ಮಾಡಿಲ್ಲ. ಮಾಡಿರೋದು ನೀವು ದಲಿತರ ಹಣ. ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಅವರು ದಲಿತ ವಿರೋಧಿ ಅಂತ ಬಿಜೆಪಿನ ಹೇಳಕ್ಕೆ ಬರ್ತಾ ಇದ್ದೀರಾ? ತಿಂದಿರೋರು ನೀವು, ಮಂತ್ರಿ ಮಾಡಿರೋದು ನೀವು. ಅದರಿಂದ ನಾವು ಮತ್ತು JDS ಅವರು, ನೆನ್ನೆನೂ ಕುಮಾರಣ್ಣ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ನಾವಿಬ್ಬರು ಒಟ್ಟಾಗಿ ಈ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನ ನಾಳೆನೂ ಮುಂದುವರಿಸ್ತೀರಿ. ನಾಳೆನೂ ಹೋರಾಟ ಮುಂದುವರಿಸ್ತೀರಿ. ಯಾಕೆ ಅಂದ್ರೆ ಈ ದಲಿತರ ಹಣ ದಲಿತರಿಗೆ ಸೇರಬೇಕು, ಅದು ಬಿಜೆಪಿಯ ಹೋರಾಟ. ಇದಕ್ಕೋಸ್ಕರ ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೀರಿ. ನಾಳೆ ವಾಲ್ಮೀಕಿ ಸ್ಟ್ಯಾಚ್ಯೂ ಹತ್ರ ಅಲ್ಲಿ ನಾವು ಅಲ್ಲಿಂದ ನಮ್ಮ ಪಾದಯಾತ್ರೆಯನ್ನ ಶುರು ಮಾಡ್ತಾ ಇದ್ದೀವಿ. ನಾಳೆ 10 ಗಂಟೆಗೆ. ಅಧಿವೇಶನ ನಡೆಯುವಾಗ ದುಡ್ಡು ಜಾಸ್ತಿ ಹೋಗೋದು ಇವ್ರಿಗೆ, ಮುಖ್ಯಮಂತ್ರಿಗೆ, ಸಭಾಪತಿಗಳಿಗೆ, ಮಂತ್ರಿಗಳಿಗೆ, ಇವ್ರಿಗೆ ಜಾಸ್ತಿ ದುಡ್ಡು ಹೋಗೋದು. MLAಗಳಿಗಲ್ಲ. TADA ಎಲ್ಲ ಬರೋದು ಇವ್ರಿಗೆ ಜಾಸ್ತಿ. ಅವ್ರು ಹೇಳ್ಬೇಕು ಉತ್ತರ. ಅದು ನಾವು ರೆಡಿ ಇದ್ದೀರಲ್ಲ, ಈಗ ಬರದ ಬಗ್ಗೆ ಚರ್ಚೆ ಅಂತ ಹೇಳಿದ್ರಿ, ನಾವು ರೆಡಿ ಇದ್ದೀರಿ. ಘೋಷಣೆ ಮಾಡಿ. ಬರನೇ ಇಲ್ಲ ಅಂತ ನೀವು ಹೇಳಿದಿರಲ್ಲ, ಆರ್ಡರ್ ಮಾಡಿ. ಬರ ಐತೆ ಅಂತಂದ್ರೆ ಆರ್ಡರ್ ಮಾಡಿ, ಗೌರ್ಮೆಂಟ್ ಆರ್ಡರ್. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ 4 ಸರಿ ಆರ್ಡರ್ ಮಾಡಿದ್ದೀನಿ ನಾನು, ಬರ ಇದೆ ಅಂತ. ಯಾರನ್ನೂ ಕೇಳಿಲ್ಲ ನಾನು, ಯಾರು ಡಿಮ್ಯಾಂಡ್ ಮಾಡಿಲ್ಲ. ನಾನೇ ವಾಲಂಟಿಯರ್ ಆಗಿ ಬರ ಇದೆ ಅಂತ ಅನೌನ್ಸ್ ಮಾಡಿ ಹಣನೂ ಬಿಡುಗಡೆ ಮಾಡ್ಬಿಟ್ಟಿದ್ದೀನಿ.
NDRF ರೂಲ್ಸ್ ಏನಿದೆ ಅದ್ರ ಡಬಲ್ ಹಣ ಕೊಟ್ಟಿದ್ದೀನಿ ನಾನು ರೈತರಿಗೆ. ನೀವು ಕೊಡಿ. ಯಾರನ್ನೇನು ಕೇಳಬೇಕು? BJPನೇನು ಕೇಳಬೇಕು? ಜನತಾದಳನೇ ಕೇಳಬೇಕು? ಘೋಷಣೆ ಮಾಡಿ. ನೀವು ಘೋಷಣೆ ಮಾಡಿಬಿಟ್ಟು 10,000 ಕೋಟಿ ನಾವು ಬಿಡುಗಡೆ ಮಾಡಿದ್ದೀರಿ, ಚರ್ಚೆಗೆ ಬನ್ನಿ ಅಂತ ನಮ್ಮನ್ನು ಕರೀರಿ, ಸವಾಲ್ ಹಾಕ್ರಿ. ಸವಾಲ್ ತಗೊಂಡು ನಾವು ಬರ್ತೀರಿ ಚರ್ಚೆಗೆ. 10,000 ಕೋಟಿ ಬಿಡುಗಡೆ ಮಾಡಿದ್ದೀನಿ, ಬರ ಅಂತ ಘೋಷಣೆ ಮಾಡಿದ್ದೀನಿ, ಬನ್ರಿ ಚರ್ಚೆಗೆ ಅಂತ ಸವಾಲ್ ಹಾಕಿ ನಾವು ಸವಾಲ್ ತಗೊಂಡು ಸ್ವೀಕಾರ ಮಾಡಿದ್ದೀರಿ. ಸವಾಲನ್ನು ಸ್ವೀಕಾರ ಮಾಡಿ ನಾವು ಚರ್ಚೆಗೆ ರೆಡಿ ಇದ್ದೀರಿ. ನಿಮ್ಗೆ ದಮ್ ಇದ್ರೆ ಮಾಡಿ, 10,000 ಕೋಟಿ ಬಿಡುಗಡೆ ಮಾಡಿ ಬರ ಅಂತ ಘೋಷಣೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಾ ಇರೋದು ಎಲ್ಲ ಕಳ್ಳನಾಟಕ, ಮೋಸ ಮಾಡ್ತಾ ಇದ್ದೀರಾ, ವಂಚನೆ ಮಾಡ್ತಾ ಇದ್ದೀರಾ, ರೈತರಿಗೆ ದ್ರೋಹ ಬಗಿತಾ ಇದ್ದೀರಾ. ಏನ್ ನಮ್ಮನ್ನು ಕೇಳಿ ನೀವು ಬರ ಡಿಕ್ಲೇರ್ ಮಾಡ್ಬೇಕಾ? ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಅಂತೀರಾ. ಏನ್ ನಮ್ಮನ್ನ ಕೇಳಿ BJPನ ಕೇಳಿ ನೀವೇನು ಘೋಷಣೆ ಮಾಡ್ತೀರಾ? ನೀವು ನಿಮ್ಗೆ ಯೋಗ್ಯತೆ ಇಲ್ವಾ ಮಾಡಕ್ಕೆ? ಮಾಡಿ, ನಾವು ತಯಾರಿದ್ದೀರಿ. ಒಬ್ಬ ನಾಗೇಂದ್ರನ್ಗೋಸ್ಕರ, ಒಬ್ಬ ವ್ಯಕ್ತಿಗೋಸ್ಕರ 224 ಸದಸ್ಯರ ಹಕ್ಕನ್ನ ಕಸ್ತಿದ್ದೀರಾ. ಈ ಶಾಪ ಕಾಂಗ್ರೆಸ್ಗೆ ತಡ್ತೈತೆ. ಸದನನ ನಡ್ಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅದು ರೂಲಿಂಗ್ ಪಾರ್ಟಿ ಫೇಲ್ಯೂರ್. ಸದನ ನಡ್ಸಕ್ ಆಗಲ್ಲ ಅಂದ್ರೆ ಅದು ರೂಲಿಂಗ್ ಪಾರ್ಟಿ ಫೇಲ್ಯೂರ್. ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂತ ಅರ್ಥ ಆಯ್ತು. ಅವ್ರಿಗೆ ಸದನನ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಸದನ ಹೆಂಗೆ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಫೇಲ್. ಕಾಂಗ್ರೆಸ್ ಫೇಲ್ ಆಗಿದೆ ಸದನ ನಡೆಸೋದ್ರಲ್ಲಿ. ಅದು ಪೇಪರ್ ಲೀಕು, ಇದು ಮನಿ ಲೀಕು. ಅದಕ್ಕೂ ಇದಕ್ಕೇನು ಸಂಬಂಧ ಐತೆ? ಅದು ಪೇಪರ್ ಲೀಕು, ಇದು ಮನಿ ಲೀಕು. ಡೈರೆಕ್ಟ್ ಆಗಿ ಖಜಾನೆ ಕನ್ನ ಹೊಡೆದು ಬೀಗ ಹೊಡೆದು ಎತ್ಕೊಂಡು ಹೋಗಿರೋಂಥ ದುಡ್ಡು. ಅಲ್ಲ, ಚರ್ಚೆ ಮಾಡಕ್ಕೆ ಬರ ಅಂತ ಡಿಕ್ಲೇರ್ ಆಗ್ಬೇಕಲ್ಲ. ಡಿಕ್ಲೇರ್ ಮಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಚರ್ಚೆ ಹೆಂಗ್ ಮಾಡ್ತೀರಾ ನೀವು? ನಾಳೆ ಮುಂದುವರಿಯುತ್ತೆ. ಸೋಮವಾರ ನಮ್ಮೆಲ್ಲ ಶಾಸಕರ ಜೊತೆ, ನಮ್ಮ JDSನ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರ ಜೊತೆ, ಕುಮಾರಸ್ವಾಮಿ ಅವ್ರ ಜೊತೆ, ನಮ್ಮ ಮಂಜಣ್ಣ ಎಲ್ಲ ಇಲ್ಲೇ ಬಂದಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ಜನಕ್ಕೇನು ಒಳ್ಳೇದಾಗ್ತತೆ ಅದನ್ನ ಮಾಡ್ತೀರಷ್ಟೇ. ಜನಕ್ಕೇನು ಒಳ್ಳೇದಾಗ್ತದೆ ಅದು ಮಾಡ್ತೀರಿ. ಈಗ ದಲಿತರ ಅಮೌಂಟ್ ವಾಪಸ್ ದುಡ್ಡು ಅವ್ರ ದಲಿತರಿಗೆ ಹೋಗ್ಬಾರ್ದು ಅಂತ ಇದೆಯಾ ಏನಾನ ಕಾನೂನು? ಹಣ ಕೊಟ್ಬಿಡಿ ದಲಿತರಿಗೆ ವಾಪಸ್. ಅದು 189 ಕೋಟಿ. ಕಳ್ಳರು ಯಾರಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ. ಇನ್ನೊಂದ್ಸರಿ ಕದಿಬಾರ್ದು, ಯಾರು ಸರ್ಕಾರದ ಖಜಾನೆಯನ್ನ ಕದಿಬಾರ್ದು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.